ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಿವತ್ತು ನೋಡಿ ಶುಗರ್ಗೆ ಒಂದು ಒಳ್ಳೆ ರೆಸಿಪಿ ಮಾಡಿದ್ದೀನಿ. ಅದು ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ಯಾರು ಹಾಗಲಕಾಯಿ ತಿಂದೇ ಇರೋರೆಲ್ಲ ತುಂಬ ಇಷ್ಟಪಟ್ಟು ಬಾಯಿ ಚಪ್ಪರಿಸಿ ತಿಂತಾರೆ. ನಾನು ಇದಕ್ಕೆ ಹಾಗಲಕಾಯಿ ರಸಭರಿತ ಅಂತ ಹೆಸರಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನಿವಾಗ 2 ಹಾಗಲಕಾಯಿ ತಗೊಂಡು ಮೇಲಿರೋ ಸ್ವಲ್ಪ ತರಿಯಾಗಿರೋದನ್ನೆಲ್ಲ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಅದಕ್ಕೆ ಹಾಕೋ ಪುಡಿನ ನೆಕ್ಸ್ಟ್ ತೋರಿಸ್ತೀನಿ ನಾನಿವಾಗ. ಇದನ್ನು ಫಸ್ಟು ಇದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಒಂದು ಸ್ವಲ್ಪ ಹರಳುಪ್ಪು ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಅದಕ್ಕೆ ನಾನು ಇವಾಗ ಹಾಗಲಕಾಯಿ ಎಲ್ಲ ಸಿಪ್ಪೆ ಮೇಲೊಂದೆಲ್ಲ ತರಿದೆಲ್ಲ ತೆಗೆದಿಟ್ಕೊಂಡಿರ್ತೀನಲ್ಲ, ಸಿಪ್ಪೆ ಥರ ಅದೆಲ್ಲ ತೆಗೆದಿಟ್ಬಿಟ್ಟು ನೋಡಿ ಈ ಥರ ರೌಂಡಿಗೆ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಸಣ್ಣ ಬೇಕು ಅನ್ನೋರು ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ, ಇವಾಗ ಒಂದು ಸ್ವಲ್ಪ ಹೊತ್ತೆಲ್ಲ ಒಂದು 10 ಮಿನಿಟ್ಸ್ ಇದರಲ್ಲಿ ನೆನೆಸಿಟ್ಕೊಳ್ಳೋಣ. ಆಮೇಲೆ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಅದಕ್ಕೆ ನಾನು ಕುಕ್ಕರಲ್ಲಿ ನೀರು ಇಟ್ಕೊಂಡು ಆ ಅರಿಶಿನ ಮತ್ತು ಉಪ್ಪು ಹಾಕಿರೋ ನೀರನ್ನೇ ಡೈರೆಕ್ಟಾಗಿಟ್ಟು ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು ವಿಷಲ್ ಆಯಿತು. ನೆಕ್ಸ್ಟ್ ಇವಾಗ ಅದನ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಒಂದು ವಿಷಲಲ್ಲಿ ಬೆಂದಿದೆ. ನೋಡಿ ಹಾಗಲಕಾಯಿ ಎಲ್ಲ ಬೆಂದಿದೆ. ಇದು ಹೊಸ ಥರ ರೆಸಿಪಿ, ಯಾರೂ ಮಾಡಿರಲ್ಲ. ನಾನಿದನ್ನು ನಮ್ಮ ಅಜ್ಜಿಯಿಂದ ತಿಳ್ಕೊಂಡಿದ್ದು ಫ್ರೆಂಡ್ಸ್. ನೋಡಿ, ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು ವಿಷಲ್ ಮಾಡಿಕೊಂಡ್ರೆ ಸಾಕು, ಬೇಕಂಬಿಡುತ್ತೆ. ನೋಡಿ, ಇವಾಗೆಲ್ಲ ನೀರೆಲ್ಲ ಸೋಸಿಟ್ಕೊಂಬಿಡೋಣ. ನೀರೆಲ್ಲ ತೆಗೆದು ಅದು ಮುಂದಕ್ಕೆ ಬೇಕಾಗುತ್ತೆ ಅವಾಗ ಹಾಕಿಟ್ಕೊಳ್ಳೋಣ ಫ್ರೆಂಡ್ಸ್. ತೆಗೆದು ಒಂದು ಪಾತ್ರೆಯಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಇವಾಗ ಬೇಯಿಸಿಟ್ಕೊಂಡಿರೋ ಹಾಗಲಕಾಯಿನ ನೋಡಿ ಇಲ್ಲಿ ಬೆಂದಿದೆ. ಅದರದ್ದು ಮಧ್ಯ ಇದೆಯಲ್ಲ, ಬೀಜ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೆಗೆದಿಟ್ಕೊಂಬಿಡೋಣ. ಅದೇ ಸ್ವಲ್ಪ ಕಹಿ ಕೊಡುತ್ತೆ, ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದ್ಬಿಡೋಣ ಫ್ರೆಂಡ್ಸ್. ಎಲ್ಲದನ್ನು ಹಂಗೆ ಮಾಡ್ಕೊಳ್ಳಿ. ನೀವು ಎಷ್ಟು ಹಾಗಲಕಾಯಿ ಮಾಡ್ಕೊಂಡ್ರೂ ತುಂಬ ಬೇಗ ಖಾಲಿ ಆಗಿಬಿಡುತ್ತೆ. ಚಪಾತಿ, ರೊಟ್ಟಿ, ದೋಸೆ ಏನಕ್ಕಾದ್ರೂ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೂ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾ ಮಾಡೋದನ್ನು ನಿಮಗೆ ತುಂಬ ಇಷ್ಟ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡ್ತೀರಾ. ಮಾಡಿದಾಗ ಹೇಗಾಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ, ಓಕೆನಾ? ನೋಡಿ, ಇವಾಗೆಲ್ಲ ಅದರದ್ದೆಲ್ಲ ಮಧ್ಯ ಇರೋ ಸೀಡ್ಸ್ನೆಲ್ಲ ತೆಗ್ದೆ ಫ್ರೆಂಡ್ಸ್. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೆಗೆದ್ಬಿಟ್ಟು ನೋಡಿ, ಅದ್ರ ಬೀಜಗಳೆಲ್ಲ ಒಂದು ಕಡೆ ಇಟ್ಕೊಂಬಿಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾನು ಅದಕ್ಕೆ ಹಾಕೋವಂಥ ಪುಡಿನ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಇದೇ ಪುಡಿನ ಅದಕ್ಕೆ ಹಾಕಬೇಕು ನಾವು. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೆ ನಾನು, ಅದನ್ನೊಂದು ಕಡೆ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಆ ಕೊತ್ತಂಬರಿ ಸೊಪ್ಪು ಜೊತೆ ಈ ಪುಡಿ ಮಾಡಿರ್ತೀವಲ್ಲ ಅದನ್ನು ತುಂಬ್ಕೊಳ್ಳೋಣ ಫ್ರೆಂಡ್ಸ್. ಈಗ ಎಣ್ಣೆಗಾಯಿಗೆ ನಾವು ಹೇಗೆ ತುಂಬ್ಕೋತೀವೋ ಹಂಗೆ ಅದರೊಳಕ್ಕೆ ಎಲ್ಲ ಫಿಲ್ ಮಾಡೋಣ. ಸ್ವಲ್ಪ ಒಟ್ಟಿಗೆ ಎಲ್ಲ ಕಲಸಿಟ್ಕೊಂಡಾರು ಹಾಕೋಬೋದು, ಇಲ್ಲ ಅಂದರೆ ಸ್ವಲ್ಪನೇ ನೋಡಿ, ಒಂದು ಚೂರು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುಡಿ, ಈ ಥರ ಫುಲ್ಲು ಫಿಲ್ ಮಾಡಿ ಎಲ್ಲದಕ್ಕೂ ನೋಡಿ ತುಂಬಿಟ್ಕೊಂಡಿದ್ದೀನಿ. ನೋಡಿ, ಫುಲ್ಲಾಗಿ ಎಲ್ಲ ತುಂಬಿದೆ. ನೋಡಿ, ಕೊನೆಯಲ್ಲಿ ಮೇಲಿಂದ ಕೆಳಗವರೆಗೂ. ಅದೆಲ್ಲ ಅಕಸ್ಮಾತ್ ಕೆಳಗೆ ಅದು ತುಂಬಿರಲ್ಲ ಅಂದರೆ ಅದಕ್ಕೂ ಬೇಕಾದ್ರೆ ನಾವು ಫಿಲ್ ಮಾಡ್ಕೋಬೋದು. ಫುಲ್ಲು ಅದು ಮಧ್ಯ ಎಷ್ಟು ಹೋಲ್ ಇರುತ್ತೋ ಅಷ್ಟು ಫುಲ್ಲಾಗಿ ತುಂಬ್ಕೊಳ್ಳಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಅದು ಒಳ್ಳೆ ಸೂಪರ್ ಪುಡಿ ಅದು. ನಾನು ಹೇಗೆ ಮಾಡೋದನ್ನು ನೆಕ್ಸ್ಟ್ ತೋರಿಸ್ತೀನಿ ನಾನಿವಾಗ. ಅಷ್ಟರಲ್ಲಿ ನೆಕ್ಸ್ಟು ಅಲ್ಲಿವರೆಗೆ ಯಾರು ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ತುಂಬ ಚೆನ್ನಾಗಾಗಿದೆ. ನೋಡಿ, ನಾನೊಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದನ್ನು ಹೇಗೆ ಮಾಡೋದು, ಹಾಗಲಕಾಯಿ ರಸಭರಿತ ಅನ್ನೋದು ತೋರಿಸಿ ಆಮೇಲೆ ನಾನು ನಿಮಗೆ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಈಗ ಬಾಣಲಿಗೆ ಎಣ್ಣೆ ಹಾಕಿಟ್ಕೊಂಡು ಈಗ ಅದರೊಳಕ್ಕೆಲ್ಲ ನಾನು ನೋಡಿ ಇವಾಗ ಎಣ್ಣೆ ಕಾದಿದೆ. ಅದರೊಳಕ್ಕೆಲ್ಲ ನಾವು ಫಿಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಾಗಲಕಾಯಿ ಪೀಸ್ಗಳು, ಅದನ್ನೆಲ್ಲ ಒಂದು ಕಡೆಯಿಂದ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಹಾಕ್ತಾಯಿದ್ದೀನಲ್ಲ, ಯಾಕಂದರೆ ಹಂಗೆ ಸಪ್ರೇಟ್ ನಾನು ಹಾಕ್ತಾಯಿದ್ದೀನಲ್ಲ, ಹಾಗೆ ಹಾಕಿ ಇಲ್ಲದೆ ಆದರೆ ಆ ಪುಡಿಯೆಲ್ಲ ಎಣ್ಣೆಗೆ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸೈಡ್ ಆ ಪುಡಿ ಇರೋ ಕಡೆ ಹಂಗೆ ಹಾಕ್ಬೇಡಿ, ಸೈಡ್ಗೆ ಹಾಕಿ. ನೋಡಿ, ಹಿಂಗೆ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಉಳಿದಿರೋ ಪುಡಿನೆಲ್ಲ ನೋಡಿ ಮೇಲೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಉಳಿದಿತ್ತಲ್ಲ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಪುಡಿ ಗ್ರೇವಿ ಥರ ಬೇಕು ಅಂದರೆ, ತುಂಬ ಗ್ರೇವಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಪುಡಿ ಯೂಸ್ ಮಾಡಿ. ನೋಡಿ, ಇವಾಗ ಒಂದು 15 ಮಿನಿಟ್ಸ್ ಬೇಯಕ್ಕೆ ಬಿಟ್ಬಿಡೋಣ ಅದನ್ನು ಹೆಂಗಿದ್ರು ಬೇಯಿಸ್ಕೊಂಡಿರ್ತೀವಿ. ಎಣ್ಣೆ ಒಂದು ಸ್ವಲ್ಪ ಕರೆದಾಗ ಅದ್ರ ಕಹಿ ಎಲ್ಲ ಬಿಟ್ಕೊಂಬಿಡುತ್ತೆ. ಆಗ ಒಂದು ಸ್ವಲ್ಪನೂ ನೀರಲ್ಲಿ ಬೇಯಿಸಿರೋದ್ರಿಂದ ಒಂದು ಸ್ವಲ್ಪ ಕಹಿ ಹೋಗಿರುತ್ತೆ. ನೆಕ್ಸ್ಟು
ಈ ಥರ ಕರ್ಕೊಂಡಾಗಲೂ ಕೂಡ ಕಹಿ ಹೊಟ್ಟೋಗುತ್ತೆ, ಸ್ವಲ್ಪ ಒಂಚೂರು ಕಹಿ ಇರಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿತ್ತು. ಯಾರು ಹಾಗಲಕಾಯಿ ಕಹಿ ತಿನ್ನಲ್ಲ ಅಂತಾರಲ್ಲ ಅವ್ರಿಗೆಲ್ಲ ಕೊಟ್ಟರೆ ಗೊತ್ತೇ ಆಗಲ್ಲ ಇದು ಹಾಗಲಕಾಯಿನಾ ಅಂತ ಕೇಳ್ತಾರೆ. ಆ ಥರ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ಶುಗರ್ ಪೇಷಂಟ್ಸು ಆರಾಮಾಗಿ ತಿನ್ಬೋದು ಮಾಡಿಕೊಂಡು. ಇದಂತೂ ತುಂಬ ಒಳ್ಳೆಯದು ಶುಗರ್ಗೆ, ಮಕ್ಕಳು ಸಹಿತ ಒಳ್ಳೆಯದು. ಮಕ್ಳಿಗೂ ಮಾಡಿಕೊಡಿ ಫ್ರೆಂಡ್ಸ್, ಸಖತ್ತಾಗಿತ್ತು ಇದು. ದೋಸೆ, ಚಪಾತಿ, ಅನ್ನ ಎಲ್ಲ ಸಖತ್ತಾಗಿತ್ತು. ನೋಡಿ, ಒಂದು ರೌಂಡ್ ಎಲ್ಲ ನಾವು ಎಣ್ಣೆಲಿ ಕರಿದಾದ್ಮೇಲೆ ಆಫ್ ಮಾಡ್ಕೊಳ್ಳೋಣ. ಒಂದು 10-15 ಮಿನಿಟ್ಸ್ ಕರ್ಕೊಳ್ಳಿ ಸಾಕು. ನೋಡಿ, ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ನೋಡಿ, ಎಲ್ಲ ಬೆಂದಿದೆ. ಆಮೇಲೆ ಅದ್ರ ಪುಡಿ ಎಲ್ಲ ಹೊಂದ್ಕೊಂಡಿದೆ. ಹೆಂಗೆ ಬಾಯಲ್ಲಿ ನೀರು ಬರ್ತಾ ಇದೆಯಾ ಫ್ರೆಂಡ್ಸ್, ನಿಮಗೂ ನೋಡಿ, ನೀವು ಮನೇಲಿ ಮಾಡ್ಕೊತೀರ ಅಲ್ವಾ. ನೆಕ್ಸ್ಟ್ ಇವಾಗ ನಾನು ಅದು ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಅದರ ಅಳತೆಯಲ್ಲಿ ಮುಕ್ಕಾಲು ಹಾಕೋತಾ ಇದ್ದೀನಿ. ನೀವು ಅಷ್ಟೇ ಒಂದು ಅಳತೆಗೆ ಎಲ್ಲ ಒಂದು ಗ್ಲಾಸ್ ಇಟ್ಕೊಂಡು ಅದರ ಅಳತೆಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನು ಆ ಬೌಲಲ್ಲಿ ಮುಕ್ಕಾಲು ಭಾಗ ತಗೊಂಡು ಅದನ್ನು ಕೆಂಪುಗೆ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಕಡಲೆಬೇಳೆ ಹಾಕ್ಕೊಂಡಿದ್ದೆ, ಕಡಲೆಬೇಳೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಈಗ ಉದ್ದಿನ ಕಾಳು ತೊಗೊಂಡಿದ್ದೀನಿ. ನಿಮ್ಗೆ ಉದ್ದಿನ ಕಾಳು ಇಲ್ಲ ಅಂದರೆ ಉದ್ದಿನ ಬೇಳೆ ಯಾರು ಯೂಸ್ ಮಾಡ್ಬೋದು. ನೋಡಿ, ಅದನ್ನು ಅಷ್ಟೇ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ. ಕಡಲೆಬೇಳೆನೂ ಮುಕ್ಕಾಲು ಕಪ್ಪು, ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನೂ ಮುಕ್ಕಾಲು ಕಪ್ ತೊಗೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೆಂಪಗೆ, ಲೈಟಾಗಿ ಕೆಂಪಗೆ ಬರೋಕ್ಕೆ, ಗೋಲ್ಡನ್ ಕಲರ್ ಬಂದರೆ ಸಾಕು ಫ್ರೆಂಡ್ಸ್. ಇವೆಲ್ಲ ಒಂದು ರೌಂಡ್ ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟಾಗಿ. ನೋಡಿ, ಅದೇ ಬೌಲಲ್ಲಿ ಧನಿಯಾ ಹಾಕೋತಾ ಇದ್ದೀನಿ, ಅದೇ ಮೆಷರ್ಮೆಂಟು. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ ಎಲ್ಲ ಒಂದೇ ಮೆಷರ್ಮೆಂಟ್ ತಗೊಂಡಿದ್ದೀನಿ, ಮುಕ್ಕಾಲು ಕಪ್ಪು. ನೋಡಿ, 1 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಇವಾಗ ಇವೆಲ್ಲ ಮುಕ್ಕಾಲು ಕಪ್ ಹಾಕ್ಕೊಂಡ್ರೆ 1 ಸ್ಪೂನಷ್ಟು ಜೀರಿಗೆ ತಗೊಳ್ಳೋಣ. ನೀವು ಈಗ ಈ ಅಳತೆ ಕೊಟ್ಟಿದ್ದೀನಲ್ಲ ಅದರಲ್ಲಿ ನೋಡಿಕೊಂಡು ನಿಮಗೆ ಎಷ್ಟೆಷ್ಟು ಅಳತೆ ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಜೀರಿಗೆನೂ ಆಯಿತು, ಧನಿಯಾ ಆಯಿತು. ಪುನಃ ಅದೇ ಕಪ್ಪಲ್ಲಿ ನಾನು ಮುಕ್ಕಾಲು ಕಪ್ಪು ಹುಚ್ಚೆಳ್ಳು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಮುಕ್ಕಾಲು ಕಪ್ ತೊಗೊಂಡು ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಎಣ್ಣೆಗಾಯಿ ಥರ ಅಲ್ಲ, ಇದೇ ಬೇರೆ ರೆಸಿಪಿ ಥರ ಬರುತ್ತೆ. ಇದ್ರ ಪುಡಿನೂ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ನೋಡಿ, ಇದು ಕಪ್ ಎಳ್ಳು ಹಾಕೋತಾ ಇದ್ದೀನಿ ಇವಾಗ. ನೋಡಿ, ಇದನ್ನು ಅಷ್ಟೇ ಮುಕ್ಕಾಲು ಕಪ್ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ, ಕಪ್ ಎಳ್ಳನ್ನೂ ಫ್ರೆಂಡ್ಸ್. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಕಸ್ಮಾತ್ ಕಪ್ ಎಳ್ಳು ಇಲ್ಲ ಅಂತಂದರೆ ಬಿಳಿ ಎಳ್ಳಾರು ಹಾಕ್ಕೊಳ್ಳಿ ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇವಾಗ ಅದು ಆಯಿತು. ಈಗ ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು 10-12 ತೊಗೊಂಡಿದ್ದೀನಿ, ಖಾರಕ್ಕೆ ತಕ್ಕಂಗೆ. ಗುಂಟೂರು ಒಂದು 7-8 ತೊಗೊಂಡಿದ್ದೀನಿ. ಯಾಕಂದರೆ ಗುಂಟೂರು ಮೆಣಸಿನ್ಕಾಯಿ ತುಂಬ ಖಾರ ಆಗಿಬಿಡುತ್ತೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕಲರು ಖಾರ, ಲೈಟಾಗಿ ಖಾರ ಇರುತ್ತಲ್ವ, ಅದಕ್ಕೆ ಅದು ಜಾಸ್ತಿ ತೊಗೊಂಡಿದ್ದೀನಿ. ಎರಡನ್ನೂ ಒಂದು 2 ಮಿನಿಟ್ಸ್ ಸುಮ್ಮನೆ ಆ ಬಿಸಿಲು ಹಾಕಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಆಯಿತು, ಅದುವೇ ಮೆಣಸಿನ್ಕಾಯಿ ಫ್ರೈ ಆಯಿತು. ನೆಕ್ಸ್ಟ್ ಇವಾಗ ಒಂದು ಬೌಲ್ ಫುಲ್ಲು ಅದೇ ಬೌಲಲ್ಲಿ ಕಡಲೆಕಾಯಿ ಬೀಜ ತೊಗೋತಾ ಇದ್ದೀನಿ. ಆ ಬೌಲೆ ಎಲ್ಲ ಒಂದೇ ಮೆಜರ್ಮೆಂಟು, ನೀವು ಹಾಗೆ ಮೆಜರ್ಮೆಂಟ್ ಇಟ್ಕೊಳ್ಳಿ ಫ್ರೆಂಡ್ಸ್. ಒಂದು ಬೌಲಲ್ಲಿ ಇಟ್ಕೊಂಡು ಅಷ್ಟೇ ಅಳತೆ ಹಾಕ್ಕೊಂಡ್ರೆ ಟೇಸ್ಟಾಗಿ ಒಳ್ಳೆ ಹೆಲ್ದಿ ಫುಡ್ಡು ರೆಡಿ ಮಾಡ್ಕೋಬೋದು. ಆ ಪುಡಿನೂ ಎಲ್ಲ ಥರಕ್ಕೂ ಯೂಸ್ ಮಾಡ್ಬೋದು. ಅದನ್ನು ಇನ್ನೊಂದು ರೆಸಿಪಿ ತೋರಿಸ್ತೀನಿ, ಅದಕ್ಕೆ ಯೂಸ್ ಮಾಡ್ಬೋದು ಈ ಪುಡಿನ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದು ಹಾಕ್ತೀನಿ, ನೀವು ಮರಿದೆ ನೋಡಿ, ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋನೂ ಅಷ್ಟೇ. ತುಂಬ ಚೆನ್ನಾಗಿ ಆಗಿತ್ತು. ನೆಕ್ಸ್ಟ್ ಇವಾಗ ಕಡಲೆಕಾಯಿ ಬೀಜ ಎಲ್ಲ ಹುರಿದಾದ್ಮೇಲೆ ನೆಕ್ಸ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡು, ನೆಕ್ಸ್ಟು ಅದಾದಮೇಲೆ ಒಂದು ಇಂಚಷ್ಟು ಹುಣಸೆ ಹಣ್ಣು ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮೂರನ್ನು ಫ್ರೈ ಮಾಡಿ ಪುನಃ ಅದೇ ತಟ್ಟೆಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಕೊಬ್ಬರಿ, ನೆಕ್ಸ್ಟ್ ಇವೆಲ್ಲ ಮುಗಿದಾದ್ಮೇಲೆ ಕೊಬ್ಬರಿ ನೋಡಿ, ನಾನು ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಲ್ಲ ಆ ಥರ ಎಲ್ಲ ಅರ್ಧ ಕೊಬ್ಬರಿನ ಪೀಸ್ ಮಾಡ್ಕೊಳ್ಳಿ. ಕೊಬ್ಬರಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಆಗುತ್ತೆ. ಮತ್ತು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಒಂದು 6-7 ಇಲ್ಗು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಎರಡನ್ನೂ ಒಟ್ಟಿಗೆ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಡ್ರೈ ರೋಸ್ಟೇ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾವುದಕ್ಕೂ ಎಣ್ಣೆ ಹಾಕೋಂಗೇನಿಲ್ಲ, ಎಲ್ಲ ಡ್ರೈ ರೋಸ್ಟೇ. ಜಾಸ್ತಿ ಮಾಡಿಟ್ಕೊಂಬಿಟ್ರೆ ನೀವು ಬೆಂಡೆಕಾಯಿಗೆ, ಅದಾದಮೇಲೆ ಹೀರೆಕಾಯಿಗೆ ಹಾಕೋಬೋದು, ಅದಾದಮೇಲೆ ಇದು ನಾವು ಹಾಗಲಕಾಯಿಗೆ ಹಾಕ್ಕೊಂಡಿದ್ವಿ, ಬದನೆಕಾಯಿಗೆ ಹಾಕ್ಕೊಳ್ಬೋದು, ಎಲ್ಲಕ್ಕೂ ಸೂಟ್ ಆಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ಪುಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು, ಬೇಕಾದ 5 ಮಿನಿಟ್ಸಲ್ಲಿ ನಾವು ಗ್ರೇವಿ ರೆಡಿ ಆಗೋಗುತ್ತೆ. ಈಗ ಕೊಬ್ಬರಿ ಮತ್ತು ಬೆಳ್ಳುಳ್ಳಿನೂ ಈಗ ಫ್ರೈ ಮಾಡಿ ಹಾಕೋತಾ ಇದ್ದೀನಿ. ಎಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ಳಿ.
ನೋಡಿ ಇವಾಗ ಅದು ಸ್ವಲ್ಪ ಆರಿದ ಮೇಲೆ ಪುಡಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಎಲ್ಲ ಆಲ್ಮೋಸ್ಟು ರೆಡಿಯಾಗಿದೆ ಪುಡಿ ಮಾಡೋಕ್ಕೆ. ನೋಡಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ. ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ, ತುಂಬ ನೈಸಿಗೆ ಬೇಡ ಫ್ರೆಂಡ್ಸ್. ನೋಡಿ ಈಗ ನಾವು ಚಟ್ನಿ ಪುಡಿ ಯೂಸ್ ಮಾಡ್ತೀವಲ್ಲ ಆ ಥರ ಅಷ್ಟು ತರ್ತರಿಯಾಗಿ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ನಾವು ಎಣ್ಣೆಗಾಯಿಗೆ ಮಾಡಿದಾಗ ಹಾಕೋತೀವಲ್ಲ ಆ ಥರ ತರಿ ಪುಡಿ ಆದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಎಲ್ಲ ಥರ ಪುಡಿ, ಪಲ್ಯದ ಪುಡಿ ಥರ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಪಲ್ಯ ಮಾಡ್ಕೋಬೋದು, ನೀವು ಯಾವುದೇ ತರಕಾರಿ ಹಾಕಿ ಈ ಥರ ಇದು ಮಾಡ್ಕೊಳ್ಳೋದು ಬೇಡ. ಆ ಪುಡಿನ ಫ್ರೈ ಎಲ್ಲ ಆದಮೇಲೆ ತರಕಾರಿ ಎಲ್ಲ ಹಾಕಿದ್ಮೇಲೆ ಇದೊಂದು ಸ್ಪೂನ್ ಹಾಕ್ಕೊಂಡ್ರೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಎಲ್ಲ ಪಲ್ಯಕ್ಕೂ ಸೂಟಾಗುತ್ತೆ ಫ್ರೆಂಡ್ಸ್. ಇವಾಗ ಹಾಗಲಕಾಯಿ ರಸಭರಿತ ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅನ್ನೋದನ್ನು ಒಂದು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.